ನಮಸ್ಕಾರ ವೀಕ್ಷಕರೇ, ಟಿವಿ20 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಅದ್ವಿಕಾ. ಸಂಕೇಶ್ವರ ಪಟ್ಟಣದ ದೂರುದುಂಡೀಶ್ವರ ಸಗಟು ಕಾಯಿಪಲ್ಲೆ ಮಾರುಕಟ್ಟೆಯಲ್ಲಿ ಮುಂದಿನ ಸಭೆಯವರೆಗೂ ಈಗಿರುವ ಸೇವಾ ಶುಲ್ಕವನ್ನು ರದ್ದು ಮಾಡಲಾಗಿದೆ ಎಂದು ತಹಸೀಲ್ದಾರ್ ಮಂಜುಳಾ ನಾಯಕ್ ಹೇಳಿದರು. ರೈತರ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಪಟ್ಟಣದ ಕಾಯಿಪಲ್ಲೆ ಮಾರುಕಟ್ಟೆಗೆ ಗುರುವಾರ ಭೇಟಿ ನೀಡಿದ ಅವರು ರೈತ ಮುಖಂಡರೊಂದಿಗೆ ಚರ್ಚಿಸಿ ರೈತರು ಹಾಗೂ ಮಾರುಕಟ್ಟೆ ಸಮಿತಿಯೊಂದಿಗೆ ಶೀಘ್ರದಲ್ಲಿಯೇ ಸಭೆ ನಡೆಸಿ ಸಮಸ್ಯೆ ಬಗೆಹರಿಸಲಾಗುವುದು ಎಂದರು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷ ಚುನ್ನಪ್ಪ ಪೂಜಾರಿ ಮಾತನಾಡಿ, ತೂಕದಲ್ಲಿ ವ್ಯತ್ಯಾಸ, ದರ ಕಡಿತ, ಹೆಚ್ಚುವರಿ ಸೇವಾ ಶುಲ್ಕ, ದಲ್ಲಾಳಿಗಳ ದುರ್ವರ್ತನೆ ಹೀಗೆ ಹಲವು ಸಮಸ್ಯೆಗಳಿವೆ ಎಂದರು. ಇಲ್ಲಿ ಪುರಸಭೆ ಮೆಂಬರ್ಗಳು ಕೂಡ ಬಂದಾರ. ದಯವಿಟ್ಟು ಇಟೋಟಿಗೆ ಎಲ್ಲ ಕಡೆ ತಾವ ಇಲ್ಲಿ ಇರ್ತಕ್ಕಂಥವ್ರು ನಮ್ಮ ಅಣ್ಣ ತಮ್ಮಂದಿರ ನಮ್ಮವರ ನಿಮಗೆಲ್ಲ ಓಟ್ ಹಾಕಿ ಚುನಾವಣೆ ಒಳಗೆ ಕಳಿಸಿ ತಾವೆಲ್ಲ ಪ್ರತಿನಿಧಿ ಆಗಿದ್ದೀರಿ. ತಾವ ಇದನ್ನ ಈ ಎಣ್ಣೆಯನ್ನು ತಕ್ಷಣ ಯಾವಾಗೂ ಬಂದ್ ಮಾಡಬೇಕಾಗಿತ್ತು. ಇವತ್ತಿಲ್ಲಿ ನಾವು ಕಣ್ಣಿಗೆ ಕಾಣ್ತೈತಿ, ತಾವಿಲ್ಲಿ ನೋಡ್ಬೋದು. ಇಲ್ಲಿ ಈ ಕಾಯಿಪಲ್ಲೆ ಎಲ್ಲ ಕೂಡ ಇಲ್ಲೇ ಹಾದಿ ಬೀಜಾಗನ ಆಯ್ತು ಸರ್, ಗೊತ್ತಾಗ್ತೈತಿ. ದಯವಿಟ್ಟು ಇವರೆಲ್ಲ ಒಂದು ಏನೋ ಗೌರವ ಯಾಕೆ ಇಟ್ಟಾರಪ್ಪ ಅಂತಂದ್ರೆ, ನಮ್ಮ ನಿಡ್ಸೋಸಿ ಸ್ವಾಮಿಗಳ ಮಠ ಐತಿ, ಆ ಮಠಕ್ಕೆ ಒಳ್ಳೇದಾಗತ್ತೇನಂದ್ರೆ, ಇದು ಕಲ್ಯಾಣ ಆಗತ್ತೇನಂದ್ರೆ ಇವರ ತಾಳ್ಮೆ ತಗೊಂಡು ಇಲ್ಲಿವರೆಗೆ ರೈತರ ಸಹಾಯ ತಗೊಂಡಾರ. ದಯವಿಟ್ಟು ತಾವು ಆಡಳಿತ ಮಂಡಳಿಯವರ ತಮಗಿದು ಏನಾರು ಅವರಿಂದ ಇವ್ರದ್ದೇನೇ ವ್ಯಾಪಾರಸ್ಥರು ಗುಂಡಾಗಿರಿ ಜಾಸ್ತಿ ಆಗಿತ್ತಪ್ಪ ಅಂತಂದ್ರೆ ನಾವು ದಯವಿಟ್ಟು ನಮ್ಮ APMC ಕೊಟ್ಟು ಬಿಡ್ರಿ. ನಾವು ಆರಾಮ್ಸರಿ APMC ಸರ್ಕಾರದ ಆಸ್ತಿ ಐತಿ, ಅದನ್ನೆಲ್ಲ ಸರ್ಕಾರ ಜೋಡಿ ಮಾತಾಡಿ ಏನು ಸವಲತ್ತುಕೊಳ್ಬೇಕು, ಮುಖ್ಯಮಂತ್ರಿಗೆ ಬೇಕಾದ್ರೆ ಹೇಳೋಣ, ಮಾತ್ಯಾರಿಗೆ ಪ್ರಧಾನಮಂತ್ರಿಗೆ ಬೇಕಾದ್ರೆ ಹೇಳೋಣ. ಮಾರ್ಕೆಟ್ದಾಗ ಒಳಗೆ ಬರುವ ಸಕಟ ನೀರಾಗಿಲ್ಲ, ಇವ್ರಿಗೆ ಪಟ ಪಾವತಿಯಾಗಿ ನಿಂತಿರ್ತಾರೋ. ಆ ಪಾವತಿ ಹೋರಾಟಕ್ಕೆ ಎಲ್ಲರೂ ನಾವು ರೈತರ ಸಂಘಟನೆಗಾಗಿ ನಮ್ಮ ಅಧ್ಯಕ್ಷರಿದಾರ, ಅಧ್ಯಕ್ಷರ ತಗೊಂಡು ನಿರ್ಣಯ ತೊಗೊಂಡು ಎಲ್ಲರೂ ವ್ಯವಸ್ಥಿತಪಣೆ ಇದನ್ನು ನಿರ್ಣಯ ತೊಗೊಂಡ್ರಿ. ಎಲ್ಲರೂ ಗಡಬಡಿ ಮಾಡಬಾರ್ರಿ. ಅಧ್ಯಕ್ಷರಿದ್ರು, ಅಧ್ಯಕ್ಷ ನಿರ್ಣಯ ತೊಂದ್ರೆ ನಿರ್ಣಯ ಪ್ರಕಾರ ಹೋಗೋಣ್ರಿ. ದಲಾಲಿ ಅವ್ರ ಕಡೆ ₹2 ತಗೋತಾರ, ನಮ್ಮ ಕಡೆ ₹10 ತಗೋತಾರ. ₹2 ಆಗ್ಬೇಕ್ರಿ ಕಂಪಲ್ಸರಿ. ಮತ್ತೆ ಸೈಕಲ್ ಮೋಟ್ರ್ ನನ್ನ ಹವಾ ಕಲ್ತಾರ. ನನಗೆ ಕಮತ್ತೂರು ಗೇಟ್ ಮಟ್ಟ ನಾವು ಹೊತ್ಕೊಂಡು ಹೋಯ್ನಿ. ಇಲ್ಲಿ ಯಾವ ಹವಾ ಹಾಕೋರು ಯಾರು ಇಲ್ಲ. ಅವ್ರು ಮೊದಲು ಕಳ್ಸಲಿ, ಅವ್ರು ಮೊದಲು ಕಳ್ಸಬೇಕಿಲ್ಲಿ. ನಮ್ಗೆ ಸರಳ ಹಾದಿ ಕೊಡ್ಬೇಕು. ಅವ್ರು ಇಲ್ಲಿ ಮಾರ್ಕೆಟ್ ಮಾಡಿದ APMC ಆದ್ರೆ ನಾವು ಸಂತೋಷ ಐತೆ, ನಾವು ಹೋಗ್ತೇವೆ. ಇಲ್ಲಿ ದುರ್ದೃಷ್ಟ ಅದಾದ ಆಶೀರ್ವಾದ ಐತೆ ಅಂತೇಳಿ ನಾವು ಏನೋ ಅದಕ್ಕೆ ವಿಚಾರ ಮಾಡಲ್ಲ, ಮಠಕ್ಕೆ ಹೋಗ್ತೈತೆ ಹೇಳಿ ಎಲ್ಲರೂ ಸಮಾಧಾನ ಆಗಿ ನಾವು ದುಡ್ಡು ಕೊಡ್ಕೋತ ಬಂದೆವು. ಆ ದುಡ್ಡು ಮಾತ್ರ ಸರಿಯಾಗಿ ಮಠಕ್ಕೆ ಮುಟ್ಟಾಕಿಲ್ಲ. ನಮ್ಮ ಸಮಸ್ಯೆ ಐತಿ, ಆ ರೊಕ್ಕ ಭಯಂಕರ ಆಗದೈತಿ. ಆದ್ರೂ ಅಷ್ಟು ಎಲ್ಲ ಮಠದಾಗ ಕೊಟ್ಟಿಲ್ಲ ಇವರು. ಆದ್ರೆ ಎಷ್ಟು ಅವ್ರು ಖರ್ಚು ಏಟಾಗೈತಿ, ಅದು ಏನಾಗೈತಿ ಅವ್ರು ಮಾಡಿ ನೋಡ್ಬೇಕಾಗ್ತದೆ. ಮಾರುಕಟ್ಟೆ ಸಮಿತಿ ಉಸ್ತುವಾರಿ ದಸ್ತಗಿರಿ ತೇರಣಿ ಮಾತನಾಡಿ, ರೈತರೊಂದಿಗೆ ದುರ್ವರ್ತನೆ ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸಲಾಗುವುದು. ಈಗಾಗಲೇ ಆಗಿರುವ ಪ್ರಮಾದಕ್ಕೆ ಕ್ಷಮೆ ಕೇಳುವುದಾಗಿ ಹೇಳಿದ್ರು. ಇಷ್ಟು ದಿನ ಏನಿಲ್ಲ ತಾವೆಲ್ಲ ರೈತರಿಂದ ಏನು ತರಕಾರಿಗಳು ಹಳ್ಳಿಯವರು ಒಂದು ಏನು ತರಕಾರಿ ಬೆಳೀತಿದ್ರಿ, ಇಲ್ಲಿ ತಂದು ಇಲ್ಲಿಂದ ಏನೈತಲ್ಲ ಹೊರಗಡೆ ಹೋಗೋ ಒಂದು ಎಕ್ಸ್ಪೋರ್ಟ್ ಆಗೋ ಒಂದು ರೀತಿಯಲ್ಲಿ ಕೆಲಸ ಆಗ್ತಾ ಇತ್ತು. ಬಟ್ ಈಗ ತಮ್ಮ ಒಂದು ಬೇಡಿಕೆ ಏನಪ್ಪಾ ಅಂತಂದ್ರೆ ಅದು ಸರಿಯಾಗಿ ತೂಕ ಆಗ್ತಾ ಇಲ್ಲ, ಮತ್ತೆ ರೈತರಿಗೆ ಒಳಗೆ ಬಿಡ್ತಾ ಇಲ್ಲ. ರೈತರ ಸಮಕ್ಷಮ ಒಂದು ತೂಕ ಆಗಬೇಕು. ಪ್ಲಸ್ ಏನೈತಲ್ಲ ಅವ್ರಿಗೆ ಏನೈತಲ್ಲ ಕೆಲವೊಂದು ಮಳಿಗೆಗಳು ಅವ್ರಿಗೆ ಇದು ಮಾಡಬೇಕು. ಅದ್ರ ಜೊತೆಗೆ ಏನೈತಲ್ಲ ಒಂದು ಟ್ರಾನ್ಸ್ಪರೆನ್ಸಿ ಆಗ್ಲಿ ವರ್ಕ್ ಅಂತ ತಮ್ಮದೊಂದು ಬೇಡಿಕೆ ಐತಿ. ಅಂದ್ರೆ ಎಷ್ಟು ಏನ್ ಧಾರಣೆ ಇದೆ, ಪೇಟೆ ಧಾರಣೆ ಎಲ್ಲ ಕಡೆ ಏನಿಲ್ಲ ಅದೇ ಇನ್ನೂ ಕೂಡ ಇಂಪ್ಲಿಮೆಂಟ್ ಆಗಿ ಜಾಸ್ತಿ ರೈತರಿಂದ ವಸೂಲಿ ಆಗ್ತಾ ಇದೆ ಅಂತ ಒಂದು ತಮ್ಮದೊಂದು ಇದು ಇದೆ. ಅದನ್ನು ಕೂಡ ಏನೈತಲ್ಲ ಅದನ್ನು ನಾವು ಪರಿಗಣನೆಗೆ ತಗೊಂತೀವಂತೆ. ಅದು ಇಷ್ಟು ದಿನ ಏನೈತಲ್ಲ ನನ್ನ ಗಮನಕ್ಕೂ ಕೂಡ ಬಂದಿರಲಿಲ್ಲ. ಈಗ ತಾವೇನು ಒಂದು ತಂದಿದ್ದೀರಾ, ಅದಕ್ಕೆ ಒಂದು ನಮಗೆ ಏನು ಯಾವ ಥರ ಒಂದು ಕಮಿಟಿ ಆಯಿತು ಅಥವಾ ಟೆಂಡರ್ದಾರರು ಅಥವಾ ನಮ್ಮದು ಇದು ಮಠದ ಯಾರು ಇದೆ ಇದಾರಲ್ಲ ಎಲ್ಲರೂ ಕೂತ್ಕೊಂಡು ಮತ್ತು ಪುರಸಭೆ ಚೀಫ್ ಆಫೀಸರ್ ಕನ್ಸರ್ನ್ ಆಫೀಸರ್ಸ್ ಯಾರ್ಯಾರು ಇದ್ದಾರೆ ಎಲ್ಲರೂ ಪೊಲೀಸ್ ಡಿಪಾರ್ಟ್ಮೆಂಟು ಎಲ್ಲರೂ ಕೂತ್ಕೊಂಡು ಒಂದು ಮೀಟಿಂಗನ್ನು ಮಾಡೋಣ. ಮುಖ್ಯ ದ್ವಾರಗಳನ್ನು ಮುಂಜಾನೆ 4ರಿಂದ ರಾತ್ರಿ 12ರವರೆಗೆ ತೆರೆಯುವುದಾಗಿ, ತರಕಾರಿ ತಂದ ಹಾಗೂ ಖರೀದಿ ಮಾಡಿದ್ದವರಿಗೆ ಯಾವುದೇ ರೀತಿ ಸೇವಾ ಶುಲ್ಕ ಪಡೆಯದೇ ಇರುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ತಹಸೀಲ್ದಾರ್ ಅವರಿಗೆ ಮನವಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷರಾದ ಚುನ್ನಪ್ಪ ಪೂಜಾರಿ ಹುಕ್ಕೇರಿ, ತಾಲೂಕು ಅಧ್ಯಕ್ಷರಾದ ಸಂಜೀವ ಹಾವನ್ನವರ್, ತಾಲೂಕು ಉಪಾಧ್ಯಕ್ಷರಾದ ಶಿವಲಿಂಗ ಪಾಟೀಲ್, ತಾಲೂಕು ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ಹಾದಿಮನಿ, ತಾಲೂಕು ಕಾರ್ಯದರ್ಶಿ ಮಲ್ಲಪ್ಪ ಬೈಲನ್ನವರ್, ತಾಲೂಕು ಸಂಚಾಲಕರಾದ ಸಿದ್ದು ನಾಯಕ್, ಬೆಳ್ಳವಿ ಅಧ್ಯಕ್ಷರಾದ ರವಿ ಚಿಕ್ಕೋಡಿ ಸೇರಿದಂತೆ ರೈತ ಮುಖಂಡರು ಉಪಸ್ಥಿತರಿದ್ದರು. ವರದಿ ಸೌರಭ್ ಸೂರ್ಯವಂಶಿ, ಟಿವಿ20 ಕನ್ನಡ ನ್ಯೂಸ್, ಸಂಕೇಶ್ವರ್. ಇದಾಗಿತ್ತು ಇವತ್ತಿನ ಟಿವಿ20 ಕನ್ನಡ ನ್ಯೂಸ್. ನಮಸ್ತೆ.